ನಮಸ್ಕಾರ ಸ್ನೇಹಿತರೆ, ಇದು ಬಂದು ಮಹದೇಶ್ವರ ದೇವಸ್ಥಾನ, ಇಂಗಲವಾಡಿ, ಗುಂಡ್ಲುಪೇಟೆ ತಾಲೂಕು. ಇದು ದೇವಸ್ಥಾನ ಬಂದು ತುಂಬ ಒಂದು ಪುರಾತನದ್ದು, ತುಂಬ ತಲೆಮಾರುಗಳಿಂದ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಈಗ ಸ್ವಲ್ಪ ಅಭಿವೃದ್ಧಿಗೊಂಡಿದೆ, ಒಂದು ಒಳ್ಳೆಯ ರೀತಿಯ ಕಟ್ಟಡ ನಿರ್ಮಾಣಗೊಂಡಿದ್ದಾಗಿದೆ. ಇಲ್ಲಿ ಪೂಜಾ ಕಾರ್ಯ ಮಾಡ್ತಕ್ಕಂಥವ್ರು ಇವರು. ಇಲ್ಲಿ ಏನೇ ಕಷ್ಟ ಪರಿಹಾರಗಳಿದ್ದರೂ ಇವರು ಬುದ್ಧಿಯವ್ರ ಹತ್ರ ಬಂದರೆ ನಮ್ಮ ಮನೆ ಮನಸ್ಸು ಎಲ್ಲ ನೆಮ್ಮದಿಯಾಗಿರಬೇಕು, ಆ ಥರ ನಮಗೆ ಒಂದು ಇದು ಕೊಡ್ತಾರೆ, ಸಲಹೆ ಕೊಡ್ತಾರೆ ಹೇಗಿರಬೇಕು ಅನ್ನೋದು. ಈಗ ಅವ್ರ ಬಾಯಲ್ಲಿ ಈ ದೇವಸ್ಥಾನದ ಬಗ್ಗೆ ಮತ್ತು ಏನೆಲ್ಲ ಇಲ್ಲಿ ಪವಾಡಗಳಾಗಿದೆ, ಯಾವ ಥರ ಈ ದೇವಸ್ಥಾನ ಪ್ರಸಿದ್ಧಿ ಆಯಿತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಈಗ ಈ ವಿಡಿಯೋನ ಸಾಕಷ್ಟು ಜನ ನೋಡೋರು ಇರ್ತಾರೆ, ಎಷ್ಟೋ ಜನ ನೊಂದಿರೋರು ಇರ್ತಾರೆ. ಅವ್ರಿಗೆಲ್ಲ ಯಾವ ಥರ ಸಮಾಧಾನ ಹೇಳೋಕ್ಕೆ ಇಷ್ಟಪಡ್ತೀರಾ, ಆ ಕುಟುಂಬಗಳು ಹೆಂಗಿರಬೇಕು ಅನ್ನೋಕ್ಕೆ ಇಷ್ಟಪಡ್ತೀರಾ, ಮತ್ತು ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಸರಿ. ಶ್ರೀ ಗುಂಡ್ಲುಪೇಟೆ ತಾಲೂಕು ಇಂಗಲವಾಡಿ ಗ್ರಾಮ ಶ್ರೀ ಚಾರುಘಟ್ಟ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಾನ, ತೋಟದ ಮನೆ, ಆದರ್ಶ ಕಾಲೇಜಿನ ಪಕ್ಕ ತೋಟದ ಮನೆ. ಅಂದರೆ ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ 4ನೇ ತಲೆಮಾರೆ, ಅಂದರೆ 400 ವರ್ಷ ಇತಿಹಾಸ. ಶ್ರೀ ಚಾರುಘಟ್ಟ ಮಹದೇಶ್ವರ ಸ್ವಾಮಿ ಪೂಜಾರರು ಶ್ರೀ ಗುರುಲಿಂಗಪ್ಪ ಮತ್ತು ಮಾದಪ್ಪನಿಂದ ಕರಿಯಪ್ಪನಿಂದ ಮಾದೇವಪ್ಪ ಮಾಡೋಂಥ ಪೂಜಾರಿ. ಅಂದರೆ ಇವತ್ತಿನ ದಿನ ಪ್ರತಿ ಸೋಮವಾರ ದೇವರು ಮೈಯಾಳ್ತಾ ಇದ್ದಾನೆ. ಪ್ರತಿ ಭಕ್ತಾದಿಗಳಿಗೆ ಗಾಚಾರವಾಗಲಿ, ಮನೆಯಲ್ಲಿ ತೊಂದರೆಗಳಾಗಲಿ, ದಂಪತಿಗಳ ಜೀವನ ಒಂದು ರೀತಿಯಾಗಿ ಒಡಕನಾದಾಗ ಸರಿ ಮಾಡೋಂಥ ಸನ್ನಿಧಾನ ಇದು. ಮುಂದೆ ಏನು ಕೇಳ್ಕೋಬೇಕು ಆ ಕೇಳ್ಕೊಂಬಂಥ ಕಾರ್ಯಕ್ರಮ ನಡೀತಾ ಇದೆ. ಮನೆ ಒಳಗೆ ಏನೋ ತೊಂದರೆಗಳಿದ್ದರೆ ಆ ತೊಂದರೆಗಳ ಪರಿಹಾರ ಅಂತ ಮಾಡೋದು ಸನ್ನಿಧಾನ ಚಾರುಘಟ್ಟ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಅದರಿಂದ ಸರ್ವರ್ ಭಕ್ತಾದಿಗಳು ಆಗಮಿಸಿ ಬಂದಂಥ ಭಕ್ತಾದಿಗಳಿಗೆ ಅನುಕೂಲ ಆಗ್ತಾ ಇದೆ. ಸಂಸಾರದಲ್ಲಿ ಯಾವುದೇ ಯಜ್ಞಗಳಿಗೆ ಕಾರ್ಯಕ್ರಮ ನಡೀತಾ ಇದೆ. ಜಮೀನಲ್ಲಿ ಏನಾದ್ರು ಬೆಳೆಸುವುದು ದವಸ ಧಾನ್ಯಗಳು ಏನಾದ್ರು ಮಾರಿ ಮಸಣಿಗಳಾಗಲಿ ಸನ್ನಿಧಾನದಲ್ಲಿ ಬಂದಂಥ ಕೇಳ್ಕೊಳ್ಳೋದು ಅಭಿವೃದ್ಧಿ ಆಗ್ತಾಯಿದೆ. ಗೌನಲ್ಲಿ ತೊಂದರೆಗಳಾಗ್ತಾ ಇದೆ. ಪ್ರತಿಯೊಂದರಲ್ಲೂ ಚೆನ್ನಾಗಿರುತ್ತೆ, ಬಂದು ಬೇಡ್ಕೊಂಡೋಗಿ ಭಕ್ತಾದಿಗಳೇ. ನೋಡಿದ್ರಲ್ಲ, ಬುದ್ಧಿಯವರು ಹೇಳಿದ್ರಲ್ಲ, ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಎಷ್ಟೋ ಸಮಸ್ಯೆಗಳಿರುತ್ತವೆ ಪ್ರತಿ ಮನೆ ಅಂತಂದಮೇಲೆ. ಅದನ್ನು ಯಾವ ಥರ ಸಮಾಧಾನ ಮಾಡಿಕೊಂಡು ಜೀವನ ಮಾಡೋದು, ಅದಕ್ಕೆ ಏನು ಪರಿಹಾರ ಇದೆ. ಇಲ್ಲಿ ಯಾವುದೇ ರೀತಿ ನಿಮ್ಗೆ ಹಣಕಾಸು ಈಗ ಎಲ್ಲೆಲ್ಲೋ ಹೇಳ್ತಾರಲ್ಲ, ಆ ಥರದ್ದು ಏನೂ ಇರೋದಿಲ್ಲ. ಪೂಜೆ ಕಾರ್ಯ ಕೇವಲ ಒಂದು ದೇವ್ರನ್ನ ನಂಬಿ ನಡೆಯುವಂಥದ್ದು ಇರುತ್ತೆ ಅಷ್ಟೇ. ಅದೊಂದು ಸಮಾಧಾನದೊಂದು ಇದು ಹೇಳ್ತಾರೆ. ಖಂಡಿತ ಯಾರೆಲ್ಲ ಇದನ್ನು ನೋಡ್ತಾ ಇರ್ತೀರ, ನಿಮ್ಮ ಮನೆಗಳಲ್ಲೂ 10 ಸಮಸ್ಯೆಗಳಿರುತ್ತೆ, ನಿಮ್ಗೊಂದು ಸಮಾಧಾನ ಸಿಗ್ಬೋದು ಇಲ್ಲಿ ಬಂದರೆ. ಆ ಒಂದು ಪ್ರಯತ್ನ ಅಂತೂ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ 10 ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ ಭಕ್ತ. ನಮ್ಮ ಮಾವವರು ಬಂದು ಕರ್ಕೊಂಬಂದಿದ್ರು, ಇಲ್ಲೇ ಇದ್ದಾರೆ ಅವರು ಕೂಡ. ಅವರು ಇಲ್ಲಿಗೆ ತುಂಬ ವರ್ಷಗಳಿಂದ ಭಕ್ತರು ಸಾಕಷ್ಟು. ಈಗ ಅವ್ರಿಗೂ ಈ ದೇವಸ್ಥಾನ ಬಂದ ನಂತರ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ. ಅವ್ರಿಗೆ ಬಾಯಲ್ಲೇ ಕೇಳೋಣ. ನಿಮ್ಗೇನು ಅನಿಸಿದೆ? ನಾವು ತುಂಬ 10-12 ವರ್ಷದಿಂದ ಬರ್ತಾಯಿದ್ದೀವಿ. ನಮಗೆ ವ್ಯಾಪಾರ ಭಾಳ ತುಂಬ ಸಣ್ಣ ಒಂದು ಅಂಗಡಿ ಇತ್ತು. ನಾವು ಇಲ್ಲಿ ಬಂದು ದೊಡ್ಡ ಅಂಗಡಿ ಮಾಡಿದ್ವಿ. ಈಗ ನಮ್ಮ ಗೋಪಾಲ್ ಪೆಂಟ್ಸ್ ನಿಬ್ಬನ್ ಪೆಂಟ್ ಡೀಲರ್ ನಾವು. ಈಗ 2 ಕೋಟಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ ವರ್ಷಕ್ಕೆ. ನಮ್ಮ ಮಾದಪ್ಪವ್ರ ದಯೆಯಿಂದ ನಾವು ಏನೇ ಇದ್ದರೂ ಪ್ರತಿ ಸೋಮವಾರ ಬಂದು ದೇವ್ರ ಪೂಜೆ ಮಾಡಿ ಮಾದಪ್ಪವ್ರ ಆಶೀರ್ವಾದ ತಗೊಂಡು ಹೋಗ್ತಾಯಿದ್ವಿ. ಈಗ ನಮಗೆಲ್ಲ ಒಳ್ಳೆಯದಾಗಿದೆ. ಮನೆಯಲ್ಲಿ ನಮಗೆ ಹುಷಾರಿಲ್ಲ, ಏನೇ ಇಲ್ಲ ಅಂದರೂ ಮೊದಲು ನಮ್ಮ ಮಾದಪ್ಪವ್ರ ಸಲಹೆ ಮಾಡಿ ಒಂದು ತಡೆ ಹೊಡಿಸೋದು ಇದೆಲ್ಲ ಭಾಳ ಚೆನ್ನಾಗಿ ಮಾಡ್ಕೊಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಅವ್ರಿಗೆ ಎಷ್ಟು ಸಮಾಧಾನ ಆಗಿದೆ ಮತ್ತು ಅವ್ರ ಬಿಸ್ನೆಸ್ಸು ಅಥವಾ ವ್ಯಾವಹಾರಿಕ ಜೀವನದಲ್ಲಿ ಏನೆಲ್ಲ ಅಭಿವೃದ್ಧಿಗೊಂಡಿದೆ ಅದ್ರ ಬಗ್ಗೆ ಹೇಳಿದ್ರು. ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದು ಇವರೇ. ನಾನು ಯಾವುದೋ ಒಂದು ಸ್ವಲ್ಪ ಕೆಲವೊಂದು ಕಲಹಗಳಿಂದ ಒಂದು ಸ್ವಲ್ಪ ಬೇಸರದಲ್ಲಿದ್ದಾಗ, ಯಾಕಪ್ಪ ಹಂಗಾಗ್ತೀಯ, ಬಾರಪ್ಪ ಮಾದಪ್ಪಂಗೊಂದು ಕೈ ಮುಗಿ ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಕರ್ಕೊಂಬಂದವ್ರು ಇವರೇ. ಅದಕ್ಕೆ ನಾನು ಅಭಾರಿ. ಈಗ ನಮ್ಮ ಮನೆಯವರಾದಂಥ ಶ್ರೀಮತಿಯವರು, ಅವರು ಈ ದೇವಸ್ಥಾನದ ಭಕ್ತರೆ. ಅವರು ಕೂಡ ಈ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ, ಅವ್ರಿಗಾಗಿದ್ದ ಅನುಭವವನ್ನು ಹಂಚ್ಕೊತಾರೆ. ನಮಸ್ತೆ. ನಾವು ಎಷ್ಟೇ ಓದಿದ್ರು, ಎಷ್ಟೇ ವಿಜ್ಞಾನಗಳು ಮುಂದುವರೆದಿದ್ರು ಕೂಡ ನಾವು ಕೆಲವೊಂದನ್ನು ನಂಬೋದಿಲ್ಲ. ಈಗಿನ ಜನ್ರೇಷನು ಅಯ್ಯೋ ಏನು ಮಾಡ್ತಾರೆ, ದುಡ್ಡಿಗೋಸ್ಕರ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನಮ್ಮ ಸ್ವಂತ ಅನುಭವಕ್ಕೆ ಬಂದಾಗಷ್ಟೇ, ಅದರಿಂದ ನಾವು ಪರಿಹಾರ ಪಡ್ಕೊಂಡಾಗಷ್ಟೇ ನಮಗೇನೋ ಒಂದು ನಂಬಿಕೆ ಬರೋದು. ಆ ಪರಿಸ್ಥಿತಿಲಿದ್ದಾಗ ಒಂದು 8 ವರ್ಷ ಇರ್ಬೋದು, ನನ್ನ ಮಗಳಿಗೆ ಒಂದು 2 ವರ್ಷ. ಆಗ ನಮ್ಮ ಮಾವ ಅವರು ಕರ್ಕೊಂಡ್ಬಂದರು ಇಲ್ಲಿಗೆ. ಬಾರಮ್ಮ, ಇಲ್ಲಿ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆಗೆ ಸರಿ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಬಂದು ಇಲ್ಲಿ ಬಂದು ಎಲ್ಲ ಇದು ಮಾಡಿಕೊಂಡು ಅವರು ಕೆಲವೊಂದು ಪರಿಹಾರಗಳು ಮಾಡಿಕೊಡ್ತಾರೆ. ಯಾವುದಕ್ಕೂ ಕೂಡ ಅವ್ರು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅನ್ನಲ್ಲ.
ನಮ್ಮ ಇಷ್ಟವಾಗಿ ನಾವೇನ ಕೊಡ್ಬೋದು. ಸೊ ಒಂದು ಸಣ್ಣದಲ್ಲಿ ಅವರ ಥರದಲ್ಲಿ ಮಂತ್ರಗಳನ್ನ ಮಾಡಿ ಕೊಟ್ಟರು, ಮನೆಗಿಟ್ಟು ಪೂಜೆ ಮಾಡಿದ್ವಿ, ಇನ್ನೇನೂ ಇಲ್ಲ. ಸೊ ನಮ್ಮಿಂದ ಅದರಲ್ಲಿ ನೆಗೆಟಿವ್ ಏನೂ ಆಗಲಿಲ್ಲ, ಪಾಸಿಟಿವೇ ಆಯಿತು. ನಾವೇನು ಅಂದ್ಕೊಂಡಿದ್ವಿ ಕೆಲವೊಂದು ಮನೇಲಿ ನಡೀತು. ಸೊ ಆ 8 ವರ್ಷದಲ್ಲಿ ಮತ್ತೆ ನಾವು ಬರಲಿಕ್ಕಾಗಲಿಲ್ಲ ಅಂದರೂ ಅವ್ರು ಕೊಟ್ಟಿರೋದನ್ನು ಮನೇಲಿಟ್ಟು ಇವತ್ತಿನವರೆಗೂ ಪೂಜೆ ಮಾಡಿದ್ವಿ. ಸೊ ಇವತ್ತು ಮತ್ತೆ ನಮಗೆ ಆ ಶುಭ ದಿನ ಬಂದ್ವಿ. ನಾವು ಇಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ಬಂದಾಗ ಮತ್ತೆ ಇಲ್ಲ ಅವ್ರನ್ನ ನೋಡಿ ಹೋಗೋಣ ಅಂದ್ಬಿಟ್ಟೆ ಬಂದ್ವಿ. ಇವತ್ತು ಕೂಡ ಕೆಲವೊಂದು ನಮ್ಮ ಕಷ್ಟಗಳನ್ನ ನಾವು ಕೇಳ್ಕೊಂಡಿದ್ವಿ, ಅದಕ್ಕೆ ಪರಿಹಾರಗಳನ್ನು ಹುಡುಕೊಟ್ಟಿದ್ದಾರೆ. ಎಷ್ಟೋ ವಿಷಯಗಳಲ್ಲಿ ಸಾವುಗಳೆಲ್ಲ ತುಂಬ ಹುಷಾರು ತಪ್ಪಿ ಹಾಸ್ಪಿಟ್ಲ್ಗಳಲ್ಲಿ ಇರ್ತಕ್ಕಂಥವ್ರನ್ನ ಇಷ್ಟು ದಿನದಲ್ಲಿ ವಾಪಸ್ ಹಾಕ್ತಾರೆ, ಇಷ್ಟು ದಿನದಲ್ಲಿ ಸರಿ ಹೋಗ್ತಾರೆ, ಇಲ್ಲ ಸರಿ ಹೋಗಿಲ್ಲ ಅಂದರೂ ಕೂಡ ಹೀಗಿದೆ ಅಂತ ಹೇಳ್ತಾರೆ. ಪರಿಹಾರ ಮಾಡೋಂಗಿದೆ, ಕೆಲವೊಂದು ಪರಿಹಾರಗಳನ್ನ ಕೂಡ ಹೇಳ್ತಾರೆ. ಇಲ್ಲಿ ಯಾವುದೇ ದುಡ್ಡಿಗಾಗಲಿ ಏನೂ ಮಾಡ್ತಿಲ್ಲ. ಅವ್ರಿಗೆ ಗೊತ್ತಿರುವಂತಹ ಕೆಲವೊಂದು ಆ ಬುದ್ಧಿಗಳಿಗೆ ಗೊತ್ತಿರುವಂತಹ ಅವರು ಮನೆತನದಿಂದ ಏನು ಅವ್ರು ಕಲ್ತಿದ್ದಾರೆ, ತಂದೆ ವಂಶಾವಳಿಯಿಂದ ಏನು ಕಲ್ತಿದ್ದಾರೆ, ಅದನ್ನು ಜನಗಳಿಗೆ ತೋರಿಸಿ ಅವ್ರಿಗೆ ಪರಿಹಾರ ಆದರೆ ಆ ಖುಷಿಯಿಂದ ಕೆಲವೊಬ್ಬರು ಭಕ್ತಾದಿಗಳು ಕೊಟ್ಟು ದೇವಸ್ಥಾನ ಮುಂದುವರಿಸ್ತಿದ್ದಾರೆ. ಅವ್ರವ್ರಿಗೆ ಇವಾಗ ನಮ್ಗೆ ಆದಾಗ ನಮಗೂ ಖುಷಿಗೆ ನಾವೊಂದು ಮಾಡಿಸೋಣ ಅಂತ ಮಾಡಿಸ್ತೀವಲ್ಲ, ಆ ರೀತಿ ಈ ದೇವಸ್ಥಾನ ನಿರ್ಮಾಣಗೊಳ್ತಿದೆ. ಇದು ಇನ್ನೂ ದೇಶಾಂತರ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅಂತ ನಾನು ಹೇಳ್ತೀನಿ. ನಾವು ಯೂಟ್ಯೂಬ್ ಚಾನಲ್ಲೇ ನಮ್ಮ ಫೇಮಸ್ ಆಗೋಕ್ಕೆಲ್ಲ ಹೇಳ್ತಿಲ್ಲ, ನಮ್ಮ ಸ್ವಂತ ಅನುಭವ ನಾವು ಬಂದಿದ್ದೀವಿ, ಆ ನಂಬಿಕೆ ಇದೆ. ಅಯ್ಯೋ ಏನಿದು ಏನಿಲ್ಲ, ಏನೋ ದುರಂಕಾರ, ನಾವು ಓದ್ಬಿಟ್ಟಿದ್ದೀವಿ, ಇದೆಲ್ಲ ಏನು, ಇದೆಲ್ಲ ಸುಳ್ಳು, ದುಡ್ಡಿಗೋಸ್ಕರ, ಇವೆಲ್ಲವೂ ಏನೂ ಇಲ್ಲ. ಒಂದು ಸಲ ನೀವು ಬಂದು ನೋಡಿ, ನಿಮ್ಮ ಅನುಭವಕ್ಕೆ ಬಂದು ನಿಮಗೇನೇನೋ ಒಂದು ಒಳ್ಳೆಯದಾದಾಗ ಆ ನಂಬಿಕೆ ಅನ್ನೋದು ನಿಮ್ಮಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ನೋಡಿ ಇವತ್ತು ನಾವು ಬಂದಿದ್ದೀವಿ, ಕೇಳ್ಕೊಂಡಿದ್ದೀವಿ, ಕೆಲವೊಂದು ಆದಷ್ಟು ಬೇಗ ಪರಿಹಾರಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಸಿಕ್ಕಿದಾದ್ಮೇಲೂ ಕೂಡ ಆ ವಿಡಿಯೋನೂ ಕೂಡ ನಾನು ಮಾಡಿ ಹಾಕ್ತೀನಿ, ಅಲ್ಲಿವರೆಗೂ ನೋಡ್ತೀವಿ. ಈ ಸೈಡ್ ಗುಡ್ಲುಪೇಟೆಗೆ ಬಂದಾಗ, ಈ ಕಡೆ ಬಂದಾಗ ಬಂದು ಹೋಗಿ ನಿಮ್ಮ ಅನುಭವಕ್ಕೆ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಸಣ್ಣ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೆಲ್ಲ ಅನುಭವ ಇದೆ ಅಂತೇಳಿ. ನಾನು ಹೇಳೋದಿಷ್ಟೇ, ನಿಮಗೆ ನಂಬಿಕೆ ಅನ್ನೋದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಆದರೆ ಒಂದು ಪ್ರಯತ್ನ, ನಿಮ್ಗೆ ಯಾರು ಕೂಡ ಇವತ್ತಿನ ದಿನ ಸಮಾಜದಲ್ಲಿ ನೀನು ಚೆನ್ನಾಗಿರೋ ಅಂತ ಬಯಸೋರು ಕಡಿಮೆ, ನಿನ್ನ ಕಷ್ಟಕ್ಕೆ ಹೆಗ್ಲು ಕೊಡೋರು ಕಡಿಮೆ. ಇಲ್ಲಿ ಬನ್ನಿ, ಕೈ ಮುಗಿರಿ, ಭಗವಂತ ನಮ್ಮ ಜೊತೆ ಇದ್ದಾನೆ ಅಂತ ಅಂದ್ಕೊಳ್ಳಿ. ಖಂಡಿತ ನಿಮ್ಮ ಮನಸ್ಸು, ನಿಮ್ಮ ಮನೆ ಒಳಗಿನ ಯಾವುದೇ ಒಂದು ಸಮಸ್ಯೆ ಇರಲಿ, ಅದು ಖಂಡಿತ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಖಂಡಿತ ಒಂದು ಪ್ರಯತ್ನ ಮಾಡಿ. ನಿಮಗೆ ಅದು ನಿಮ್ಮ ಗಮನಕ್ಕೆ ಬಂದರೆ ಅದು ಪರಿಹಾರ ಆಗಿದೆ ಅಥವಾ ನನಗೆ ಒಳ್ಳೆಯದಾಯಿತು ಅನಿಸಿದ್ರೆ ನೀವು ನಾಳೆ ಇನ್ನೊಬ್ರಿಗೆ ಹೇಳ್ತೀರಾ. ಖಂಡಿತವಾಗಿಯೂ ನಾನಿವತ್ತು ನಿಮಗೆಲ್ಲ ಹೇಗೆ ತಿಳಿಸ್ತಾ ಇದ್ದೇನೋ ಹಾಗೆ ನೀವು ಅದನ್ನು ಅನುಭವಿಸಿ, ಆ ಒಂದು ಸಮಾಧಾನ ನಿಮ್ಗಾಗಿದೆಯಾ, ನಂತರ ನೀವು ಇನ್ನೊಂದು ಇಬ್ರಿಗೆ ಹೇಳಿ. ಓಕೆ, ಇಷ್ಟು ಹೇಳಿ ನಾನು ಇದೊಂದು ಸಣ್ಣ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಲಾಂಗ್ ಆಗೋದು ಬೇಡ ಅಂಥೇಳಿ. ಧನ್ಯವಾದಗಳು. ನೋಡಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಮನೆ ಕಡೆ. ನಿಮಗೆ ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆ ದೇವಾಲಯದ ಅಡ್ರೆಸ್ಸು ಹಾಗೂ ಫೋನ್ ನಂಬರ್ ಎರಡೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂದವ್ರು ನೋಡ್ಕೊಬೋದು. ಆ ಕಡೆ ಹೋದಾಗ ಹೋಗಿ ಬನ್ನಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್ ಬಾಯ್.